ವೃಷಭ ರಾಶಿ. ಜನ್ಮ ರಾಶಿಯಿಂದ ತೃತೀಯ ಚತುರ್ಥದಲ್ಲಿ ಸಂಚರಿಸುವವನಾಗಿ ದೈವಬಲ ಕಡಿಮೆ. ರಾಹು ಪ್ರತಿಕೂಲನು. ಸುಖ ಸಂತೋಷಗಳು ಮರೀಚಿಕೆಯಾದವು. ವೃತ್ತಿ ಉದ್ಯೋಗಗಳಲ್ಲಿ ಸ್ಪರ್ಧೆ, ಬದಲಾವಣೆ, ಆರ್ಥಿಕ ಅಡಚಣೆಗಳು, ವಾಸಸ್ಥಳ ಬದಲಾವಣೆ, ಬಂಧು ಜನರಿಂದ ಸಹೋದ್ಯೋಗಿಗಳಿಂದ ಕ್ಲೇಶಗಳು, ಪ್ರೀತಿಪಾತ್ರರು ಅಥವಾ ಸಮೀಪದ ಬಂಧುವೊಬ್ಬರು ತೊಂದರೆಗೆ ಸಿಲುಕುವರು. ಕಾರ್ಯನಿಮಿತ್ತ ಸಂಚಾರ, ಕುಟುಂಬದಲ್ಲಿ ದುಃಖಕರ ಪ್ರಸಂಗಗಳು ಆರೋಗ್ಯಕ್ಕೂ ಉತ್ತಮವಲ್ಲ. ವಾಹನಗಳಿಂದ ತೊಂದರೆಗಳುಂಟಾಗುವ ಸಂಭವವಿದೆ. ಶನಿಯು ಲಾಭಸ್ಥಾನದಲ್ಲಿ ಅನುಕೂಲನು. ಕೃಷಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಗ್ರಹಿಸಿದ ಕಾರ್ಯಗಳು ಅನಿರೀಕ್ಷಿತವಾಗಿ ಒದಗಿ ಬರುವುದು. ಉದ್ಯೋಗ ವ್ಯವಹಾರದ ಬಗ್ಗೆಯೂ ಕಾರ್ಯಾನುಕೂಲವಿದೆ. ಹಿರಿಯ ಸಹೋದರ ಸಮಾನ ವ್ಯಕ್ತಿಯಿಂದ ಹಾಗೂ ಬಂಧುಗಳಿಂದ ವಿಶೇಷ ಸಹಕಾರ ಪ್ರಯೋಜನವನ್ನು ಹೊಂದುವಿರಿ. ವರ್ಷದ ಉತ್ತರಾರ್ಧದಲ್ಲಿ ನವಮದ ರಾಹುವು ಕೆಲವೊಂದು ಧರ್ಮಸಮ್ಮತವಲ್ಲದ ಕಾರ್ಯಗಳಿಗೆ ಪ್ರಚೋದಿಸುವನು. ಗುರು, ರಾಹು, ಕೇತುಗಳ ಪ್ರೀತ್ಯರ್ಥ ಯಥಾಶಕ್ತಿ ವಿಷ್ಣು, ಸುಬ್ರಹ್ಮಣ್ಯ, ಗಣಪತಿ ದೇವತಾರಾಧನೆ ನಡೆಸುವುದರಿಂದ ಶುಭವಾಗುವುದು. ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯಂತೆ ನಡೆಯುವು. ಆರ್ಥಿಕವಾಗಿ ಲಾಭವಿರುತ್ತದೆ. ಅಧಿಕಾರಿ ವರ್ಗದವರಿಂದ ಪ್ರಯೋಜನವನ್ನು ಪಡೆಯುವಿರಿ. ಸಾಂಸಾರಿಕವಾಗಿ ತೃಪ್ತಿ ಇರುತ್ತದೆ. ಮುಂದೆ ಜುಲೈ 16ರವರೆಗೆ ಪ್ರತಿಕೂಲ ಫಲಗಳು ಅಧಿಕ. ಬೆಂಕಿ ಮತ್ತು ವಿದ್ಯುತ್ಗಳಲ್ಲಿ ವಿಶೇಷ ಜಾಗ್ರತೆ ವಹಿಸಿ. ಉದ್ಯೋಗ, ಗೃಹ ಕೃತ್ಯಗಳಲ್ಲಿ ತೊಂದರೆ, ಧನಹಾನಿ, ದೈಹಿಕ ಅಪಘಾತ ಉಂಟಾಗಬಹುದು. ಮುಂದೆ ವರ್ಷಾಂತ್ಯದವರೆಗೂ ಸಕಲ ಕಾರ್ಯಸಿದ್ಧಿ, ಸ್ಥಾನಮಾನ, ಜನಪ್ರಿಯತೆ, ಜನನಾಯಕತ್ವ, ಭೂದಾನಾದಿ ಲಾಭ, ಆರೋಗ್ಯ ವೃದ್ಧಿ ಇತ್ಯಾದಿ ಪ್ರಾಪ್ತವಾಗಲಿದೆ.